ನೋಡಿ ಮಡಿಕೆ ಕಾಳು ಅಂತ ಹೇಳಿ ಮಡಿಕೆ ಇದೆ. ಮತ್ತೇನೇನಿದೆ ತೋರಿಸ್ಬಿಡಿ ಒಂದ್ಸಲ. ಚಟ್ನಿ ಪೌಡರ್, ಶೇಂಗಾ ಚಟ್ನಿ ಪೌಡರ್. ಹಾ, ಆಮೇಲೆ ಇದು ತೊಗರಿ ಬೇಳೆ ರೀ, ಮನೇಲಿ ಅಮ್ಮ ಮಾಡಿರೋದ್ರಿ. ಬೀಸಕಲ್ಲಲ್ಲಿ ಬೀಸ್ಬಿಟ್ಟು ಮಾಡಿರೋದ್ರಿ, ಇದು ನಾಟಿ ಇದೆ ರೀ ಸರ್. ಓ, ಬೀಸಕಲ್ಲಿಲೆ ಬೀಸಿದ್ದು ಮಾಡಿದಿರಿ, ಅದ್ಭುತ ರೀ. ಹಾ, ಓಕೆ. ಮತ್ತೆ ಕರ್ಚಿಕಾಯಿ ಅಂತ ಹೇಳ್ಬಿಟ್ರಿ, ಕರ್ಚಿಕಾಯಿ. ಹಾ, ಶೇಂಗಾ ಮತ್ತೆ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿರೋದು. ಓಕೆ. ಹಾ, ಇದು ರೀ ಇದು ತುಪ್ಪದ ಹಿರಿಕೆ ಅಂತ. ತುಪ್ರಿಕಾಯಿ ಬಹಳ ದಿವಸ ಆಯ್ತು ನೋಡೇ ಇರ್ಲಿಲ್ಲ ನೋಡ್ರಿ ಇದನ್ನ. ಹಾ, ನಮ್ದೊಂದು ಟೀಮ್ ಇದೆ ರೀ, ಒಡಲದು ನಿಮ್ಮ ಹೇಳ ಒಕ್ಕೂಟ ಅಂತ. ಒಕ್ಕೂಟದಲ್ಲಿ 20 ಜನ ಕೃಷಿ ಮಾಡ್ತೀವಲ್ರಿ, ಸಾವಯವ ಕೃಷಿ. ಆ ಸಾವಯವ ಕೃಷಿ ಮಾಡೋರು ಮಾತ್ರ ನಾವು ಈ ಟೀಮಲ್ಲಿ ಸೇರಿಸ್ಕೊಂಡಿರೋದ್ರಿ. ದೊಡ್ಡ ದೊಡ್ಡ ಭೂಮಿ ಇರೋರು, ಅವ್ರಿಗಿರೋದು 2 ಮಕ್ಕಳು, ಅಷ್ಟು ಭೂಮಿ ಯಾಕೆ ಬೇಕು ಅವರಿಗೆ ಅಂತ. ಸಣ್ಣ ಸಣ್ಣ ಬಡ ಮಕ್ಕಳಿಗೆ ಅವ್ರಿಗೆ ಒಂಚೂರು ಭೂಮಿ ಕೊಟ್ಟರೆ ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಸ್ವಲ್ಪ ಆದಾಯ ಆಗುತ್ತಲ್ರಿ. ಇವ್ರು ಭೂಮಿ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಇದು ನಂದು ಹಿರಿಯರ ಆಸ್ತಿ ಅಂತ ಇರ್ತಾರೆ, ಅದಕ್ಕೆ ಕಷ್ಟ ಆಗ್ತಿರೋದ್ರಿ ಅವ್ರಿಗೆ. ಬಡವರಿಗೆ ಸಹಾಯ ಮಾಡಿದ್ರೆ ಭೂಮಿ ಯಾರು ಸಹಾಯ ಮಾಡಲ್ಲ, ತಲೆನೇ ಹೋಗ್ತೋಕರಿ, ಭೂಮಿ ಮಾತ್ರ ಬಿಟ್ಕೊಡಲ್ಲ ಅಂತಾರೆ. ಏನಮ್ಮ ಎಲ್ಲಿಗೆ ಹೇಳ್ಬಿಟ್ಟೆ. ಬಹಳ ಖುಷಿ ಆಗಿದೆ ರೀ ಸರಿ. ಇಲ್ಲಿ ಇಲ್ಲಾಂದ್ರೆ ನಮ್ದು ಒಕ್ಕೂಟದಲ್ಲಿ ಒಂಟಿ ಮಹಿಳೆಯರೇ ಜಾಸ್ತಿ ರೀ. ಅವ್ರಿಗೆ ಒಂಟಿ ಮಹಿಳೆಯರಿಗೆ ಬದುಕು ಕೊಟ್ಟಂತ ರಾಗಿ ಕಣ ಅಂತ ಹೇಳ್ಬೇಕ್ರಿ. ಅಂದ್ರೆ ಟೀಮಲ್ಲಿ ಇರೋರೆಲ್ಲ ಒಬ್ಬೊಬ್ಬರೇ ಇದಾರಿ, ಕೃಷಿ ಮಾಡೋರವ್ರಿಗೆಲ್ಲ ಅನುಕೂಲ ಆಗಿದೆ, ನಮಗೂ ಅನುಕೂಲ ಆಗಿದೆ ರೀ ಸರ್. ನಾನು B.Ed ಓದ್ತಾ ಇದ್ದೀನಿ ಅಂದ್ರೆ ನಂದು 1.5 ಲಕ್ಷ ರೂಪಾಯಿ B.Ed ಪೇಮೆಂಟ್ ಇದರಿಂದನೇ ನಾನು ಅಲ್ಲಿ ಅಡ್ಮಿಷನ್ ಮಾಡ್ತಿರೋದ್ರಿ. ಅನುಕೂಲ ಆಗಿದೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ. ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ನಾನು ಬೆಂಗಳೂರಿನ ರಾಗಿ ಕಣದಲ್ಲಿದ್ದೀನಿ. ರಾಗಿ ಕಣ ಈಗ ಬೆಂಗಳೂರು ತುಂಬ ಫೇಮಸ್ ಆಗಿದೆ. ನಾನು ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಇದನ್ನು ಕವರೇಜ್ ಮಾಡ್ಬೇಕಂತ. ಇವತ್ತು ಕಾಲ ಕೂಡಿ ಬಂದಿದೆ. ಇಲ್ಲಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಎಲ್ಲ ವಸ್ತುಗಳು ಒದಗುತ್ತೆ. ತರಕಾರಿಯಿಂದ ಹಿಡಿದು ಸಾವಯವ ವಸ್ತುಗಳು ಏನೇನಿದೆಯೋ ಅವು ಎಲ್ಲ ದೊರಕುತ್ತೆ. ಹಾಗಾಗಿ ಪ್ರತಿ ಸಂಡೇ ಇದು ನಡೆಯುತ್ತೆ. ಬನ್ನಿ ಇದ್ರ ಕತೆ ತಿಳಿಸ್ಕೊಡ್ತೀನಿ. ಇದು ಹೇಗೆ ನಡೆಯುತ್ತೆ, ಯಾರ್ಯಾರು ಬಂದಿದ್ದಾರೆ, ಏನೇನು ಸಿಗುತ್ತೆ, ಎಲ್ಲವೂ ಇಲ್ಲಿ ಇದೆ. ಬನ್ನಿ, ರಾಗಿ ಕಣಕ್ಕೆ ತಮಗೆ ಸ್ವಾಗತ. ಇದು ಇರ್ತಕ್ಕಂಥದ್ದು ಬೆಂಗಳೂರಿನ ಗೊಟ್ಟಿಗೆರೆ ಅನ್ನೋ ಗ್ರಾಮದಲ್ಲಿ ಇದು ನಡೆಯುತ್ತೆ. ಪ್ರತಿ ಭಾನುವಾರ ಇಲ್ಲಿ ಗ್ರಾಹಕರು ಪ್ರತಿ ವಾರಕ್ಕಾಗೋಷ್ಟು ತೊಗೊಂಡು ಹೋಗ್ತಾರೆ. ಮತ್ತು ಭಾನುವಾರ ಬಂದರೆ ಇನ್ನೊಂದು ವಾರಕ್ಕಾಗುವಷ್ಟು ಫ್ರೆಶ್ ಎಲ್ಲ ಸಿಗುತ್ತೆ. ಬನ್ನಿ, ಈ ರಾಗಿ ಕಣಕ್ಕೆ ತಮಗೆ ಸ್ವಾಗತ ಗೆಳೆಯರೇ, ಬನ್ನಿ. ಗೆಳೆಯರೇ ನೋಡಿ, ಒಡಲ ಧ್ವನಿ ಮಹಿಳಾ ಒಕ್ಕೂಟ ವಿಜಯಪುರದವರು ಇಲ್ಲಿ ವ್ಯಾಪಾರಕ್ಕಾಗಿ ಬಂದಿದ್ದಾರೆ. ಬನ್ನಿ, ಅವ್ರು ಏನೇನು ತೊಗೊಂಡು ಬಂದಿದ್ದಾರೆ, ಅವ್ರ ಕತೆ ಏನು. ಬಿಜಾಪುರದಿಂದ ಬಂದಿದ್ದಾರೆ, ಬನ್ನಿ ಅವ್ರ ಕತೆ ಕೇಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಲಕ್ಷ್ಮೀ ದ್ರಾವಿಡ್ ಅಂತ ಹೇಳಿ. ಲಕ್ಷ್ಮೀ ದ್ರಾವಿಡ್ ಅವರು. ಹೇಳಿ, ಇಲ್ಲಿ ಅದ್ಭುತವಾದ ಉತ್ತರ ಕರ್ನಾಟಕದ ಎಲ್ಲವನ್ನೂ ಇಟ್ಟಿದ್ದೀರಿ. ನೋಡಿ, ಮಡಿಕೆ ಇದೆ. ಮತ್ತೇನೇನಿದೆ ತೋರಿಸ್ಬಿಡಿ ಒಂದ್ಸಲ. ಚಟ್ನಿ ಪೌಡರ್, ಶೇಂಗಾ ಚಟ್ನಿ ಪೌಡರ್. ಹಾ, ಆಮೇಲೆ ಇದು ತೊಗರಿ ಬೇಳೆ ರೀ, ಮನೇಲಿ ಅಮ್ಮ ಮಾಡಿರೋದ್ರಿ. ಬೀಸಕಲ್ಲಲ್ಲಿ ಬೀಸ್ಬಿಟ್ಟು ಮಾಡಿರೋದ್ರಿ, ಇದು ನಾಟಿ ಇದೆ ರೀ ಸರ್. ಓ, ಬೀಸಕಲ್ಲಿಲೆ ಬೀಸಿದ್ದು ಮಾಡಿದಿರಿ, ಅದ್ಭುತ ರೀ. ಹಾ, ಓಕೆ. ಮತ್ತೆ ಕರ್ಚಿಕಾಯಿ ಅಂತ ಹೇಳ್ಬಿಟ್ರಿ, ಕರ್ಚಿಕಾಯಿ. ಹಾ, ಶೇಂಗಾ ಮತ್ತೆ ಆರ್ಗಾನಿಕ್ ಬೆಲ್ಲ ಯೂಸ್ ಮಾಡಿರೋದು. ಓಕೆ. ಹಾ, ಇದು ರೀ ಇದು ತುಪ್ಪದ ಹಿರಿಕೆ. ತುಪ್ರಿಕಾಯಿ ಬಹಳ ದಿವಸ ಆಯ್ತು ನೋಡೇ ಇರ್ಲಿಲ್ಲ ನೋಡ್ರಿ ಇದನ್ನ. ಹಾ, ಇದ್ರಿ ಯಾವಾಗಿಂದ ಬರ್ತಾ ಇದ್ರಿ ಮೇಡಮ್? 1 ವರ್ಷ ಮೇಲಾಯ್ತು ಸರ್ ಬರ್ತಾ ಇದ್ರಿ. 1 ವರ್ಷ ಮೇಲಾಯ್ತು. ಬಿಜಾಪುರ ಇಲ್ಲಿಂದ ಹೆಚ್ಚು ಕಡಿಮೆ ಒಂದು 600 ಕಿಲೋಮೀಟರ್ ಆಗ್ತದೆ. ಅಲ್ಲಿಂದ ಜರ್ನಿ ಮಾಡಿದಿರಿ. ಹೇಳಿ, ಹೇಗೆ ಇದೆ ಎಕ್ಸ್ಪೀರಿಯನ್ಸ್? 1 ವರ್ಷದಿಂದ ಬರ್ತಾ ಇದ್ದೀರಿ. ಚೆನ್ನಾಗಿದೆ ರೀ, ರಾಗಿ ಕಣ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಇಲ್ಲಿ ವ್ಯಾಪಾರ ಚೆನ್ನಾಗುತ್ತೆ ರೀ. ಲಾಸ್ಟ್ ಎಂಡ್ ಅಲ್ಲಿ ಅಂದ್ರೆ ಮಂತ್ ಎಂಡ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ ರೀ, ಸ್ಯಾಲ್ರಿ ಕಡಿಮೆ ಇರೋದ್ರಿಂದ ಬೆಂಗಳೂರು ಜನರಿಗೆ. ಹಂಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಾಗ್ತದೆ ರೀ, ಚೆನ್ನಾಗಾಗ್ತದೆ. ಹೇಳಿ, ಈಗ ಇದನ್ನೆಲ್ಲ ಏನು ಹೊಲದಲ್ಲಿ ಬೆಳೆದಿದ್ದ? ಯಾಕಂದ್ರೆ ಎಲ್ಲ ನಮ್ಮ ಹೊಲದಾಗ ಬೆಳೆದಿರೋದ್ರಿ. ನೀವು ಹೊಲದಾಗೆ ಬೆಳಿತೀರಿ? ಇದು ಮಡಿಕೆ ಕಾಳ, ಶೇಂಗಾ ಕಾಳ, ಸಜ್ಜಿ, ಜೋಳ ಎಲ್ಲ ನಮ್ಮ ಹೊಲದಲ್ಲೇ ಬೆಳೆದಿರೋದು. ಅದನ್ನ ಮೌಲ್ಯವರ್ಧನೆ ಮಾಡಿಬಿಟ್ಟು ಇಲ್ಲಿ ಮಾರಾಟಕ್ಕೆ ಮಾಡಕ್ಕೆ. ಹೇಳಿ, ಮೌಲ್ಯವರ್ಧನೆ ಅಂತ ಪದ ಯೂಸ್ ಮಾಡಿದ್ರಿ. ನಾನು ಯಾವಾಗಲೂ ಎಲ್ಲ ರೈತರಿಗೆ ಹೇಳ್ತಾ ಇರ್ತೀನಿ, ನೀವು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ರೇಟನ್ನು ಡಬಲ್ ಸಿಗುತ್ತೆ ಮತ್ತು ಒಳ್ಳೆ ಆಹಾರ ಜನಕ್ಕೆ ಕೊಟ್ಟಂಗಾಗುತ್ತೆ ಅಂತ ಹೇಳಿ. ಮೌಲ್ಯವರ್ಧನೆ ಮಾಡ್ಬೇಕಂತ ನಿಮ್ಗೆ ಯಾವಾಗಿಂದ ಅನಿಸ್ತು? ಇಲ್ಲಿ ರಾಗಿ ಕಣಕ್ ಬಂದಾಗಿಂದ ಅನಿಸಿದೆ ರೀ ಸರಿ. ಜಾಸ್ತಿ ಇದು ಇದು ಸಜ್ಜೆ ರೊಟ್ಟಿ, ಇದು ಜೋಳದ ರೊಟ್ಟಿ ಅಂತ ಹೇಳ್ಬಿಟ್ರಿ. ಅದ್ರ ಜೊತೆಗೆ ಸಜ್ಜೆ ರೊಟ್ಟಿ, ಇದು ನಮ್ಮ ಹೊಲದಲ್ಲೇ ಬೆಳೆದಿರುವಂತದ್ದು ಮಾಡಿರೋದ್ರಿ. ಆಮೇಲೆ ಇದು ಶೇಂಗಾ ಚಟ್ನಿ ಪೌಡರ್ ಸೇಮ್ ಒಳ್ಕಲ್ಲಲ್ಲಿ ಕೊಟ್ಬಿಟ್ಟು ಮಾಡಿರೋದ್ರಿ ಸರ್. ಶೇಂಗಾ ಹೋಳಿಗೆ ಇದೆ ರೀ, ಅಲ್ಲಿ ಕೆಪ್ಪೆ ಹತ್ರ ಇಟ್ಟಿರೋದ್ರಿ. ಶೇಂಗಾ ಹೋಳಿಗೆನೇ ಇದೆಯಾ? ಹಾ ರೀ.
ಓಕೆ, ವೆರಿ ಗುಡ್. ಯಾರು ಮಾಡ್ಕೊಡ್ತಾರೆ ಇದನ್ನೆಲ್ಲ? ನಮ್ದೊಂದು ಟೀಮ್ ಇದೆ ರೀ, ಒಡಲದು ನಿಮ್ಮ ಮಹಿಳಾ ಒಕ್ಕೂಟ ಅಂತ. ಒಕ್ಕೂಟದಲ್ಲಿ 20 ಜನ ಕೃಷಿ ಮಾಡ್ತೀವಲ್ರಿ, ಸಾವಯವ ಕೃಷಿ. ಆ ಸಾವಯವ ಕೃಷಿ ಮಾಡೋರು ಮಾತ್ರ ನಾವು ಈ ಟೀಮಲ್ಲಿ ಸೇರಿಸ್ಕೊಂಡಿರೋದ್ರಿ. ಸೊ ನೀವು 20 ಜನ ಮಹಿಳೆಯರು ಸೇರ್ಕೊಂಡು ಒಡಲ ಅನ್ನೋದೊಂದು ಸಂಸ್ಥೆ ಮಾಡಿದ್ದೀರಿ. 300 ಜನದಿದೆ ರೀ ಸರಿ, ಬಟ್ ಸಾವಯವ ಕೃಷಿ ಮಾಡೋರು 20 ಜನ. ಆ 20 ಜನದಲ್ಲಿ ಒಂದು 15 ಜನ ರಾಗಿ ಕಣಕ್ಕೆ ಬರ್ತೀವಿ ರೀ. 15 ಜನ ರಾಗಿ. ಈ ಐಡಿಯಾ ಯಾಕೆ ಬಂತು ನಿಮಗೆ ಒಂದು ಸಾವಯವ ಬೆಳಿಬೇಕು ಅಂದ್ರೆ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರಿ, ಸಂವಾದ ಬದುಕು ಕಾಲೇಜ್ ಅಂತ ಹೇಳ್ಬಿಟ್ಟು ಈ ಕಡೆ ಬನ್ನರ್ಘಟ್ಟ ರೋಡ್ ಹತ್ರ ಒಂದು ಕನಕಪುರ ರೋಡ್ ಇದೆ ಅಲ್ರಿ, ಅಲ್ಲಿ ಬಂಜಾರಪಾಳ್ಯದ ಹತ್ರ ಒಂದು ಸಂಸ್ಥೆ ಇದೆ ರೀ. ಆ ಸಂಸ್ಥೆದವರು ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರಿ. ಏನದರ ಹೆಸರು? ಸಂವಾದ ಬದುಕು ಕಾಲೇಜ್ ಅಂತ ಹೇಳಿ. ಸಂವಾದ ಬದುಕು ಕಾಲೇಜ್ ಎಂತ ಒಳ್ಳೆ ಕೆಲಸ ಮಾಡಿದಾರಲ್ಲ. ಅವ್ರಿದ್ರ ಯಾವ ತರ ಕೃಷಿ ಮಾಡಬೇಕು ಅನ್ನೋದು, ಯಾವುದೇ ಕೆಮಿಕಲ್ ಇಲ್ದೇನೆ ಕೃಷಿ ಮಾಡೋದು ಹೇಳ್ಕೊಟ್ಟಿದ್ರು. ನಿಮ್ಗೆ ಅದು ಹೇಗೆ ಗೊತ್ತಾಯ್ತು ಇಲ್ಲಿ ಟ್ರೈನಿಂಗ್ ಕೊಡ್ತಾರೆ, ನಾವ್ ಇಲ್ಲಿ ಬಂದು ಟ್ರೈನಿಂಗ್ ತಗೋಬೇಕು? ಮುಂಚೆ ನಮ್ದು ಭುವನೇಶ್ವರಿ ಮೇಡಮ್ ಅಂತ ಅದಾರಿ, ಅವ್ರು ಬಂದಿದ್ರೆ ಅವರಿಂದ ನಮ್ಗೆ ಅವ್ರು ಒಕ್ಕೂಟದ ಟೀಮ್ ಕಟ್ಕೊಂಡ್ಬಿಟ್ಟೆ ಮಾಡಿರೋದ್ರಿ. ಓಕೆ, ಈಗ ನೀವು ಒಂದು ಟೀಮ್ ಕಟ್ಟಿದಿರಿ ಅಂತ ಹೇಳಿದ್ರಿ, ಅದ್ರಲ್ಲಿ ಎಷ್ಟು ಜನ ಇದೀರಿ ನೀವು? 300 ಜನ ರೀ ಸರಿ. 300 ಜನ. ಏನೇನು ಡಿಸ್ಕಷನ್ ನಡೆಯುತ್ತೆ, ಹೇಗೆ ಶುರು ಮಾಡ್ತೀರಿ? ಯಾಕಂದ್ರೆ ಅಷ್ಟು ಈಜಿ ಅಲ್ಲ ಸಾವಯವ ಬೆಳೆಯೋದು. ಫಸ್ಟ್ ನಮ್ದು ಭುವನೇಶ್ವರಿ ಮೇಡಮ್ ಅವ್ರಿ PhD ಮಾಡ್ಬೇಕಾದ್ರೆ HM ಹೇಮಲತಾ ಮೇಡಮ್ ಅಂತ ಇದ್ರಿ. ಅವರು ಒಂದು ಟೀಮ್ ಕಟ್ಕೊಂಡು ಯಾರೆಲ್ಲ ಅಂದ್ರೆ ವಲಸೆ ಹೋಗ್ತಾರೆ ನೋಡ್ರಿ, ವಲಸೆ ಹೋಗೋರು ಎಷ್ಟು ಜನ ಅದಾರ ಅಂತ ಹೇಳ್ಬಿಟ್ಟಾದಾಗ ಅವ್ರು PhD ಸ್ಕೋರ್ಸ್ ಇರೋದೇ ವಲಸೆ ಹೋಗೋರ್ದು ಬಗ್ಗೆ ರೀ. ಅವಾಗ ಅವರು ವಲಸೆ ಎಷ್ಟು ಜನ ಹೋಗ್ತಾರ ಅನ್ನೋದು ನೋಡ್ಕೊಂಡು ಅದನ್ನ ವಲಸೆ ತಡೆಗಟ್ಟಬೇಕಲ್ಲ ಹೆಂಗ ಅಂತ ಹೇಳ್ಬಿಟ್ಟು ಒಂದು ಸಣ್ಣದಾಗಿ ಒಂದು ಇದು ಗುಂಪು ಮಾಡ್ತಾರೆ, ಸಾವಯವ ಗುಂಪು ಮಾಡ್ತಾರೆ. ಅದು ದೊಡ್ಡದಾಗಿ 300 ಜನರದ್ದು ಆಗಿದೆ ರೀ ಸರಿ. ಅದಾದ್ಮೇಲೆ ನಿಮ್ಗೊಂದು ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸಂವಾದ ಬದುಕು ಕಾಲೇಜ್ದಿಂದ ಬಂತ್ರಿ. ಅವರಿಂದ ನಮ್ಗೊಂದು 15 ಜನರಿಗೆ ಇದು ಸಾವಯವ ಕೃಷಿ ಮಾಡೋದು ಟ್ರೈನಿಂಗ್ ಹೇಳ್ಕೊಟ್ರಿ. ಪ್ರತಿ ವರ್ಷ ಒಬ್ಬೊಬ್ರು 15 ಜನರಿಗೆ ಈ ಸಾವಯವ ಕೃಷಿ ಮಾಡ್ತಾನೆ ಇದೀವಿ. ಈಗ ಇಬ್ರು ಮೆಂಬರ್ಶಿಪ್ ಆಗಿ ಮಾಡಿದ್ದಾರೆ. ಇವರು ಇಂದಿರಾ ಗಾಂಧಿ ಅವರು ಮಾಡಿದ್ದಾರೆ, ಭುವನೇಶ್ವರಿ ಕಾಂಬ್ಳೆ ಅವರು ಮಾಡಿದ್ದಾರೆ ಸರಿ. ನೀವೇನು ಓದಿದ್ರಿ? ನಂದು B.Ed ಈಗ ಕಂಟಿನ್ಯೂ ಇದೆ ರೀ ಸರಿ. B.Ed ಓದಿ ಕೃಷಿಗೆ ಬಂದಿದ್ದೀರಿ. ಓಕೆ, ಕಾಲ್ ಕೆಜಿಗೆ 120 ರೂಪೀಸ್ ರೀ. ಟೇಸ್ಟ್ ನೋಡ್ರಿ ಅದು. ಬರೀ ಈಗ ಇಂತಲ್ಲೇ ಏನಾದ್ರು ಬರ್ತೀರಾ? ಏನ್ ನಿಮ್ ಬಿಜಾಪುರದಲ್ಲಿ ಸ್ಟಾಲ್ ಇದೆಯಾ? ಡೈಲಿ ಮಾರಾಟ ಮಾಡ್ತೀರಾ? ಹೇಗೆ ಮಾಡ್ತೀರಿ? ಬಿಜಾಪುರದಾಗ ಸ್ವಲ್ಪ ಕಡಿಮೆ ರೇಟ್ ಅಲ್ರಿ, ವಾರ ಸಂತೆಗೆ ಹೋಗ್ತೀವ್ರಿ. ಅಲ್ಲಿ ಸಂತೆಗಳಿದೆಯಾ? ಹಾ ರೀ ಸರ್ ಇದೆ ರೀ. ಓಕೆ, ಹಾ. ಈಗ ನಿಮ್ಗೆ ಇಲ್ಲಿಗೆ ಬರೋದಕ್ಕೆ ಹೋಗೋದಕ್ಕೆ ಸುಮಾರು ಖರ್ಚಾಗುತ್ತೆ? ಹೌದ್ರಿ, ನಾವು ಶಕ್ತಿ ಯೋಜನೆ ಬಸ್ಸಲ್ಲಿ ಬರ್ತೀವ್ರಿ, ಫ್ರೀ ಬಸ್ಸಿಗೆ ಲಗೇಜ್ ಟಿಕೆಟ್ ಮಾಡ್ತಾರೆ ಸರ್. ಓ, ನಿಮ್ಗೆ ಅದೊಂದು ಅನುಕೂಲ ಆಗಿದೆ. ಸರ್ಕಾರದ ಒಂದು ಫ್ರೀ ಬಸ್ ಇರೋದ್ರಿಂದ ಅದು ಒಂಚೂರು ಅನುಕೂಲ ಆಗಿದೆ ಅಂತ ಹೇಳ್ಬೋದಲ್ಲ. ಓಕೆ, ಎಷ್ಟು ಜನ ಬರ್ತೀರಿ? ಇದನ್ನೆಲ್ಲ ತಗೊಂಡು ಹೇಗೆ ಬರ್ತೀರಿ? ಬಸ್ಸಲ್ಲಿ ತಗೊಂಡ್ ಬರ್ತೀವ್ರಿ. ನೇರವಾಗಿ ನಮ್ಮೂರಿಂದನೇ ಬಸ್ ಇದೆ ರೀ ಬೆಂಗಳೂರಿಗೆ, ಹಂಗಾಗಿ ಅಲ್ಲಿಂದಾನೇ ಬರ್ತೀವಿ. ಓಕೆ, ಈಗ ಇದು ಒಂದು ಸಂತೆಗೆ ಬರ್ತೀರಾ? ಯಾಕಂದ್ರೆ ಬೆಂಗಳೂರಲ್ಲಿ 2-3 ಸಂತೆ ಈಗ ಶುರು ಆಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಅಲ್ಲಿ ಹೋಗ್ತಿದೀವ್ರಿ, ಮುಂಚೆ ಹೋಗ್ತಿದೀವಿ ಸರ್. ಆಮೇಲೆ ಇಲ್ಲಿಗೆ ಬರ್ತೀರಿ. GK ಬೇರೆ ಅಲ್ಲಿ ಹೋಗ್ತಿದ್ದಾರೆ, ಅಲ್ಲಿ ಹೋಗ್ತಿದ್ದೀರಿ. ಹಿಂಗ್ ಬಂದ್ರೆ ಎಲ್ಲದನ್ನು ಹೀಗ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಾ ಇದೀರಿ. ಓಕೆ, ಹೇಗಿದೆ ರೆಸ್ಪಾಂಡ್? ಚಲೋ ಇದೆ ರೀ, ಎಲ್ಲ ಚೆನ್ನಾಗಿದೆ. ಬಿಜಾಪುರದವ್ರು ಅಂದ್ಕೊಳ್ಳೇನೆ ಬಂದು ತಗೋತಾರಿ. ಅಂದ್ರೆ ರೇಟ್ ಏನು ಇಷ್ಟೊಂದು ಅಂತ ಹೇಳ್ತಾರಿ, ಬಟ್ ಅವರಿಗೆ ಅಲ್ಲಿ ಬೆಳೆದಿರೋ ರೀತಿ, ಅಲ್ಲಿ ಕಷ್ಟಪಟ್ಟದ್ದು ನೋಡ್ಕೊಂಡು ಲಗೇಜ್ ಎಲ್ಲ ಹಾಕೊಂಡು ನಾವು 150 ತನ ಇಟ್ಟಿದ್ದೀವಿ. ಏನು 150 ತನ? ಟೊಮೊಟೊ, ಆಮೇಲೆ ಅದು ಇನ್ನೊಂದು ಹೀರೆಕಾಯಿ ಅಂತ ಬರುತ್ತೆ ರೀ. ಎಷ್ಟಕ್ಕೆ? 1 kg ರೀ. 1 kg 150 ರೂಪಾಯಿ ಹೀರೆಕಾಯಿ. ಹಾ, ಮತ್ತೇನೇನ್ ರೇಟ್ ಇದೆ? ಅಷ್ಟೇ ರೀ, ಲಾಸ್ಟ್ ಇರೋದು 150 ರೀ ಸರ್. ಇದು ಈಗ ಇದು ಇದೆ, ಇದು ಹೆಂಗ್ ಕೆಜಿ? ಇದು 240 ರೂಪಾಯಿ kg ಕೊಡೋದ್ರಿ. 240 ರೂಪಾಯಿ. ಹಾ, ಮತ್ತೆ ಈ ತೊಗರಿಬೇಳೆ ಅದು ಸೇಮ್ ರೀ, 240. 240. ಈ ಪುಡಿ ಇದು 1/4 kgಗೆ 120. 120. ಇದು ಮನೇಲೆ ಮಮ್ಮಿ ರೆಡಿ ಮಾಡಿರೋದ್ರಿಂದ ಯಾವ್ದು ಮಿಕ್ಸಿಗೆ ಹಾಕಿಲ್ಲ, ಏನಿಲ್ಲ, ಒಳ್ಕಲ್ಲಲ್ಲಿ ಕೊಟ್ಟಿರೋದ್ರಿಂದ ಇದು ಜಾಸ್ತಿ ರೇಟ್ ಇದೆ. ಒಳ್ಕಲ್ಲಲ್ಲಿ ಕುಟ್ಟಿ ತರ್ತೀರಿ. ಓಕೆ, ಹಾ 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 ಹಾ. ಓ, ಕರ್ಚಿಕಾಯಿ? ಇದನ್ನು ಮನೇಲೆ ರೆಡಿ ಮಾಡಿರೋದ್ರಿ ಸರಿ. 1 ಪೀಸಿಗೆ 25, 2 ತಗೊಂಡ್ರೆ 50. 50. ರೊಟ್ಟಿ? ಅದು 100 ರೂಪೀಸ್ ರೀ ಸರಿ, 5 ಪೀಸ್ ಬರುತ್ತೆ. 5 ಪೀಸ್ ಬರುತ್ತೆ. ಉಡುಪಿ ಉತ್ತರ ಕರ್ನಾಟಕದ ಕಡೆ ಇದನ್ನ ತಗೊಳಕ್ ಬಂದಿದ್ದೀರಿ, ಹೇಗಿದೆ? ನಮ್ಮ ಕಸಿನ್ಸ್ ದಾವಣಗೆರೆ ಸೈಡಲ್ಲಿ ಇರ್ತಾರೆ, ಸೊ ಅಲ್ಲಿ ಹೋದಾಗ ನನಗೆ ತರಕಾರಿ ತಿಂದು ತುಂಬ ಇಷ್ಟ ಆಗಿ, ಸೊ ಹಾಗಾಗಿ ನಾನು ಇಲ್ಲಿ ಬರ್ತೀನಿ. ಪ್ರತಿ ವಾರ ಬಂದಾಗ ಇವ್ರ ಹತ್ರ ತಗೊಂಡು ಹೋಗ್ತೀನಿ ನಾನು. ಹೇಗಿರುತ್ತೆ? ಚೆನ್ನಾಗಿರುತ್ತೆ ಸರ್, ಚೆನ್ನಾಗಿರುತ್ತೆ. ಯಾಕಂದ್ರೆ ನಮ್ಮ ಅತ್ತೆ ಒಂದ್ಸತಿ ನೋಡಿದಾಗ ಚೌಳಿಕಾಯಿ ನೋಡ್ಬಿಟ್ಟು ಹೇಳಿದ್ರು, ಇದು ತುಂಬಾ ಜವಾರಿ ಚೌಳಿಕಾಯಿ, ತುಂಬಾ ಚೆನ್ನಾಗಿದೆ ಅಂತ ಅಂದ್ರ. ಸೊ ಹಂಗಾಗಿ ನಮ್ಗೆ ಅಷ್ಟು ಐಡಿಯಾ ಇರೋದಿಲ್ಲ, ಅವ್ರಿಗೆ ಅವ್ರ ಎಕ್ಸ್ಪೀರಿಯನ್ಸ್ ಇಂದ ಅವ್ರು ಹೇಳಿದಾಗ then I got to know it's really good ಅಂತ. And taste difference ಇದೆ actually. And ಅದು ಸಣ್ಣ ಮೆಣಸಿನಕಾಯಿ ಇಲ್ಲೆಲ್ಲೂ ಸಿಗೋದಿಲ್ಲ. ದೊಡ್ಡ ಮೆಣಸಿನಕಾಯಿ, ದೊಡ್ಡ ಮೆಣಸಿನಕಾಯಿ, ಕ್ಯಾಪ್ಸಿಕಮ್. ಬಟ್ ಇಲ್ಲಿ ಸಿಗೋ ಮೆಣಸಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ದಟ್ಸ್ ಒನ್ ಆಫ್ ಮೈ ಫೇವ್ರೇಟ್. ತುಂಬಾ ಜನಕ್ಕೆ ಇಲ್ಲಿ ರೇಟ್ ದುಬಾರಿ ಅನ್ನೋದೊಂದು ಇರುತ್ತೆ, ಅದಕ್ಕೇನು ಹೇಳ್ತೀರಿ?
ನನ್ಗದು ಅನ್ಸಿಲ್ಲ ಬಿಕಾಸ್ ಐ ಫೀಲ್ ಹೆಲ್ತ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಫಾರ್ ಮೀ ಅಟ್ ಲೀಸ್ಟ್. ಸೊ ಹಾಗಾಗಿ ನಾನು ಐ ವುಡ್ ರಿಯಲಿ ಗೋ ಫಾರ್ ದಿ ಆರ್ಗ್ಯಾನಿಕ್. ಯಾಕಂದರೆ ಇವಾಗ ವಾಟ್ ಎವರ್ ವಿ ಗೆಟ್ ವಿ ಸಿ ಎವ್ರಿಥಿಂಗ್ ಇಸ್ ಗ್ರೋನ್ ವೆರಿ ಅಬೌವ್ ದ ಸೈಜ್. ಸೊ ಬಟ್ ಇಲ್ಲಿ ನೋಡಿದಾಗ ಅಪೀಲಿಂಗ್ ಆಗಿರೋದಿಲ್ಲ, ಬಟ್ ಇಟ್ಸ್ ಗುಡ್ ಫಾರ್ ಯುವರ್ ಹೆಲ್ತ್. ಸೊ ಐ ವುಡ್ ರಿಯಲಿ ಪ್ರಿಫರ್ ಹೆಲ್ತ್ ಓವರ್ ಮನಿ ಐ ವುಡ್ ಸೇ. ಬಟ್ ಬೇರೆಯವ್ರದ್ದು ಪ್ರಿಫರೆನ್ಸ್ ಬೇರೆ ಇರುತ್ತೆ. ಐ ಕಾಂಟ್ ಕಮೆಂಟ್ ಆನ್ ದ್ಯಾಟ್. ಇವ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ತುಂಬ ಡಿಗ್ರಿ ಓದೋರು ಬಂದಿದ್ದಾರೆ. ನನಗೆ ನಿಜ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಐ ಥಿಂಕ್ ಇದರಿಂದ ಗೊತ್ತಾಯಿತು. ಇಟ್ಸ್ ವೆರಿ ಗುಡ್. ಆ್ಯಂಡ್ ಅವ್ರು ಅಲ್ಲಿಂದ ತೊಗೊಂಡ್ಬರ್ತಾರಲ್ಲ, ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದು ಗೋಳಿ ಪಲ್ಯ ಅಂತ ಹೇಳಿ. ಗೋಳಿ ಪಲ್ಯ ಇದನ್ನ ಕೇಳ್ತೀವಿ. ಜಾಸ್ತಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದ್ರಿ, ಮತ್ತೆ ಶುಗರ್ BP ಕಂಟ್ರೋಲ್ ಅಲ್ಲಿ ಇರ್ತೈತ್ರಿ ಸರ್. ಹಂಗೆ ಇನ್ನೊಂದು ಹತ್ತರಿಕೆ ಪಲ್ಯ ಅಂತ ಬರುತ್ತೆ, ತಗೊಂಡ್ ಬಂದಿದ್ದಾರೆ. ಆಯ್ತಾ? ಅಕ್ಕರಿಕೆ ಐತಾ ಇವತ್ತ? ಸೂಪರ್. ಮೇಡಮ್ ಇನ್ನೊಂದು ಹಾಕ್ರಿ, ಸೌತಿನಕಾಯಿ ಹಾಕ್ರಿ. ನಾವು ಎಲ್ಲ ಹಾಕ್ರಿ. ನಾವು ದಮ್ರಿ ಸರ್ ಅದು ಹೇಳ್ತೀನಿ. ಕ್ಯಾರೆಟ್ದು 36, ಇದು ಒಂದು ಅಂತ ತಗೊಂಡ್ರಲ್ರಿ ಸರ್. ಇದು ಹೀರೆಕಾಯಿ ಎಷ್ಟು? 1/4 kg-ಗೆ? ಹಾಂ, 1/4 kg-ಗೆ 40 ರೂಪಾಯಿ ಮೇಡಮ್. 40. ಸೊ ಇಲ್ಲಿ ನೀವು ಹೇಳ್ತಾ ಇರೋದು ಕಾಸ್ಟ್ಲಿ ಯಾಕಾಗುತ್ತೆ ಅಂದ್ರೆ ಸಾವಯವ ಬೆಳೆಯೋದ್ರಿಂದ ಅದು ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ತೀರಿ? ಓಕೆ. ಕೆಮಿಕಲ್ ಹಾಕಲ್ರಿ, ಯಾವ್ದು ಕೆಮಿಕಲ್ ಇಲ್ಲ. ನಮ್ಮ ಮನೇಲಿ ನಾವ್ ಈಗೇನ್ ಗುಂಪು ಮಾಡಿವಿ ನೋಡ್ರಿ, ಆ ಗುಂಪಲ್ಲೇ ನಾವು ಕೃಷಿ ಮಾಡೋದ್ರಿಂದ ಎಲ್ಲ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಶೆಗ್ನೆದೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದೇನ್ ಬೆಳಿತೀವಿ ನೋಡ್ರಿ ಅದಕ್ಕೆ ಹಾಕ್ತಿವ್ರಿ. ಯಾವುದೇ ಕೆಮಿಕಲ್ಲೇ ಹಾಕಲ್ರಿ. ಅದಕ್ಕೆ ಕೆಮಿಕಲ್ ಇಲ್ಲದೆ ಇರೋದ್ರಿಂದ ಜಾಸ್ತಿ ರೇಟ್ ಇದೆ. ಅಂದ್ರೆ ಈಗ ನೀವು ಕೆಮಿಕಲ್ ಹಾಕಿ ಬೆಳೆಯೋದ್ರಿಂದ ಬೆಳೆ ಬೇಗ ಬರುತ್ತೆ, ಆಮೇಲೆ ಅದು ಬೇಗ ಮಾರ್ಕೆಟ್ ಆಗುತ್ತೆ, ಹಾಗಾಗಿ ಅದಕ್ಕೆ ಬೆಲೆ ಕಡಿಮೆ ಇರ್ತದೆ. ಸೊ ಸಾವಯವ ಬೆಳೆದ್ರಿಂದ ಬೆಳೆನೂ ಲೇಟ್ ಆಗಿ ಬೆಳೀತಾ ಇದೆ, ಟೈಮ್ ತಗೊಳುತ್ತಾ? ಹೌದ್ರಿ ಸರ್, ತಗೊಳುತ್ತೆ. ಒಂದೊಂದ್ಸಲ 3 ತಿಂಗಳ ಮೇಲೆ ಹೋಗುತ್ತೆ ರೀ ಸರ್. ಓಕೆ. ಹಂಗಾಗಿ ಒಂದೇ ಬೆಳೆ ಬೆಳೆಯಲ್ರಿ, ಅದ್ರಲ್ಲಿ ಮಿಕ್ಸ್ ಮಾಡ್ತೀವಿ ರೀ. ಈಗ 20 ನೀವು 300 ಜನ ಅಂತ ಹೇಳಿದ್ರಿ. 300 ಜನ ಎಲ್ಲೆಲ್ಲಿ ಹೋಗ್ಬೇಕು? ಮಾರ್ಕೆಟ್ ಇದೆಯಾ? ಮಾರುಕಟ್ಟೆ ಇದೆಯಾ 300 ಜನಕ್ಕೂ ಕೂಡ? ರೀ ಸರಿ, 300 ಜನ ಎಲ್ಲ ಇಲ್ಲಿ ಬರಕ್ ಆಗಲ್ರಿ. ನಮ್ ಟೀಮ್ ಇದೆ ಅಲ್ರಿ, ಶೇಂಗಾ ಹೋಳಿಗೆ ಮಾಡೋರು, ರೊಟ್ಟಿ ಮಾಡೋರು ಎಲ್ರು ಇದ್ರ ಅಲ್ಲಿ ಮಾಡಿಕೊಡ್ತಾರೆ. ಒಂದು 15 ಜನ ನಾವು ಅಷ್ಟೇ ಮಾತ್ರ ಬೆಂಗಳೂರಿಗೆ ಬಂದು ಮಾರಾಟ ಮಾಡ್ತೀವಿ, ಎಲ್ಲರೂ ಹಂಚ್ಕೋತೀವ್ರಿ ಅದನ್ನ ಭಾಗವಾಗಿ. ಅವ್ರದ್ದು ಐಟಮ್ ನೀವೇ ತಗೊಂಡ್ ಬರ್ತೀರಿ 15 ಜನ? ಹೌದ್ರಿ ಸರಿ, ಟೀಮ್ ಇದೆ ಅಲ್ರಿ. ವೆರಿ ಗುಡ್. ಬಂದಿದ್ರಲ್ಲಿ ಭಾಗ ಅವ್ರಿಗೆ ಹೋಗ್ತದೆ. 300 ಜನ ಮಾಡಲ್ರಿ, ಕೃಷಿ ಮಾಡೋರು ಅಷ್ಟೇ. ಕೃಷಿ ಯಾರು ಮಾಡ್ತಿದ್ದಾರೆ ನೋಡ್ರಿ 20 ಮಹಿಳೆಯರು, ಆ 20 ಮಹಿಳೆಯರ ಜೊತೆಗೆ. ಹೌದ್ರಾ? ಓಕೆ, ಒಳ್ಳೆ ಐಡಿಯಾ ಇದು. ಎಲ್ಲರೂ ಬರ್ಬೇಕಾಗಿಲ್ಲ, ಮಾರ್ಕೆಟ್ ನಾವು ಮಾಡ್ಕೊಡ್ತೀವಿ, ನೀವು ಹೊಲದಾಗ ಚಂದಾಗ ಬೆಳೆದ್ರೆ ಸಾಕಪ್ಪ ಅಂತ ನಿಮ್ದು. ಓಕೆ, ಅದ್ಭುತ. ಎಷ್ಟು ಎಕರೆದಲ್ಲಿ ಬೆಳಿತಿದ್ದೀರಿ? ನಮ್ದು 6 ಎಕರೆ ಇದೆ ರೀ. ಸಾವಯವ ಕೃಷಿ ಮಾಡೋರು ಮಾತ್ರ ನಮ್ಮಲ್ಲಿ ಇದು ಮಾಡೋದು. ಇನ್ನು ಉಳಿದವ್ರು ಯಾಕೆ ಮಾಡಿಲ್ಲ ಹಾಗಾದ್ರೆ? ಅವರು ಹೊಲ ಇಲ್ರಿ, ಹೊಲ ಇಲ್ದೇ ಇಲ್ಲ ಅಂದ್ರು ಬೇರೆದವ್ರು ಹೊಲ ತಗೊಂಡು ಮಾಡಿದಾರ್ರಿ. ಅವ್ರದ್ದು ಅದ್ಭುತ ಸಾಧನೆ. ಲೀಸ್ಗೆ ಪಾಸ್ಗೆ ತಗೊಂಡು ಮಾಡ್ಯದ ಕೋರು ಗೀರು ಮಾಡ್ಯಾರ ಮಾಡ್ತಿದ್ದಾರೆ. ಬಟ್ ನಮ್ ಕಡೆ ಏನ್ರಿ ನೀರಿನ ಸಮಸ್ಯೆ ಜಾಸ್ತಿ ರೀ ಸರಿ. ಭೂಮಿ ಇರೋದ್ರಿಂದ ಮಳೆ ಇದ್ರೇನೆ ಬೆಳೆ, ಹಂಗಾಗಿ ಜಾಸ್ತಿ ಆ ಕಡೆ ಶೇಂಗಾ, ಆಮೇಲೆ ಏನಂತಾರೆ ಜೋಳ, ಸಜ್ಜಿ, ಮುಕ್ನ ಇವುಗಳೇ ಹಾಕ್ತಾರಲ್ರಿ, ಅದನ್ನೇ ಮೌಲ್ಯವರ್ಧನೆ ಮಾಡ್ಕೊಂಡ್ ತಗೊಂಡ್ ಬರ್ತೀವ್ರಿ. ಜಾಸ್ತಿ ನೀರಾವರಿ ಇರೋರು ಮಾತ್ರ ತರಕಾರಿ ಬೆಳಿತಾರಿ. ಯಾವುದೇ 20 ಜನರ ಟೀಮ್ ರೀ ಅದು. ಈ ವರ್ಷದ 12 ತಿಂಗಳು ಸಿಗುತ್ತಾ ನಿಮ್ಗೆ? ಇಲ್ಲ ಸರ್. ಮತ್ತೆ ಹ್ಯಾ ಮಾಡ್ತೀರಿ? ಅದೇ ರೀ, ಕಷ್ಟ ಆಗುತ್ತೆ ರೀ. ಒಂದೊಂದ್ಸಲ ಬೋರ್ ಇರೋರೆಲ್ಲ ಹಾಕೋತಾರಿ. ಆಮೇಲೆ ಒಂದೊಂದು ಇಲ್ಲ ಅಂದ್ರೆ ನೀರಾವರಿ ಯಾರ್ದು ಹೊಲ ಇದೆ ನೋಡ್ರಿ, ಅವ್ರದೇ 6 ತಿಂಗಳ ತಗೊಂಡ್ಬಿಡ್ತಾರಿ ಇವ್ರು. ಅವರಿಗೆ ಅಮೌಂಟ್ ಕೊಟ್ರಿ ಲೀಸಿ ತಗೊಳ್ಳೋದ್ರಿ, ಅಲ್ಲಿ ಹೋಗಿ ಬೆಳೆ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಕೆಮಿಕಲ್ ಅಂತೂ ಏನು ಯೂಸ್ ಮಾಡಲ್ಲ? ಯೂಸ್ ಮಾಡಲ್ರಿ. ಓಕೆ. ಸರ್ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ಸರ್? ವಿಶ್ವನಾಥ್ ಅಂತ. ಯಾವ್ರಿ? ನಮ್ದು ಅಂಕೋಲ. ಅಂಕೋಲ? ಹೌದು. ಇಲ್ಲಿ ಇರ್ತೀರಿ ಈ ಏರಿಯಾ? ಇಲ್ಲಿ ನಾವು ಒಂದು 10 ವರ್ಷ ಆಯ್ತು ಬೆಂಗಳೂರಲ್ಲಿ. ಇದೇ ಏರಿಯಾ? ಇದೆ. ಓಕೆ, ಹಂಗಾರೆ ರಾಗಿ ಕಣ ಶುರುವಾಗಿದ್ದು ನಿಮ್ಗೊಂದು ವರದಾನ ಅಂತ ಹೇಳ್ಬೋದು. ಹೌದು, ತುಂಬಾ ವರದಾನ. ಹೇಳ್ರಿ ಇದ್ರ ಬಗ್ಗೆ. ಹೆಂಗೆ? ಚಲೋ ಐತ್ರಿ ಇದು. ಜವಾರಿ ಐತೆ ಎಲ್ಲ. ನಾನು ಧಾರವಾಡದಾಗ ಕಲ್ತೇನ್ರಿ, ಒಂದು 5 ವರ್ಷ ರೀ ಅಲ್ಲೇ ಇದ್ದೆ. ಹೌದಾ? ಅಲ್ಲಿಂದ ಇಲ್ಲಿ ಬಂದು ನನಗೆ ಇದು ತುಂಬ ಹೆಲ್ಪ್ ಆಗೈತೆ. ಓಕೆ. ಮತ್ತು ಆರ್ಗ್ಯಾನಿಕ್ಕಿಗೆ ನಾನು ಪ್ರಮೋಟ್ ಮಾಡ್ತೇನೆ ರೀ ಆ್ಯಕ್ಚುಲಿ. ಹೌದಾ? ಆಮೇಲೆ ಇನ್ನೊಂದು ಊರು ಬಿಟ್ಟು ಬಂದವರಿಗೆ ಅದ್ರ ಮಹತ್ವ ಗೊತ್ತಾಗುತ್ತೆ ಅಲ್ವಾ? ಇದು ಹೊರಗಡೆ ಔಟ್ಸೈಡ್ ಫುಡ್ ತಿಂದು ಸಾಕಾಗೈತ್ರಿ. ಈ ಥರದ್ದು ಒಳ್ಳೇದಿದು. ಡೈಲಿ ಆದ್ರೂ ಇನ್ನೂ ಉತ್ತಮ ರೀ. ಡೈಲಿ ಆದ್ರೆ ಇನ್ನೂ ಒಳ್ಳೇದು. ವಾರಕ್ಕೊಮ್ಮೆ. ಓಕೆ. ಆಮೇಲೆ ಈ ಥರದ್ದಿಲ್ಲ, ಇಲ್ಲ ಕೃಷಿಕರಿಂದ ನೇರವಾಗಿ ನಿಮಗೆ ಸಿಗುತ್ತೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಒಳ್ಳೇದು.
ತುಂಬಾ ಒಳ್ಳೇದು. ಅದಂದ್ರೆ ಆರೋಗ್ಯನೂ ಕಾಪಾಡ್ಕೊಳ್ಬೋದು ಈ ತರ ಇದ್ದು. ಮಧ್ಯವರ್ತಿಗಳಿಲ್ಲ, ಹೌದು, ನೇರವಾಗಿ ನೇರವಾಗಿ ರೈತರಿಂದ ನಮಗೆ ಬರುತ್ತೆ. ಕೆಮಿಕಲ್ ಇಲ್ಲ, ಕೆಮಿಕಲ್ ಫ್ರೀ ಆಗಿರುತ್ತೆ. ಅದು ಮೇನ್ ಇಂಪಾರ್ಟೆಂಟ್. ಓಕೆ. ಸೊ ಆರೋಗ್ಯ ಹಿಂಗೆ ಕಾಪಾಡಬೇಕು ಅಂತೀರಿ. ಇಲ್ಲ ಅಂತಂದ್ರೆ ನಾವು ತೊಗೊಂಡೋಗಿ ಎಲ್ಲ ಏನು ಬೇಕಂತ ತಿಂದು ಹಾಸ್ಪಿಟ್ಲಿಗೆ ಅಲ್ಲಿ ಲಕ್ಷಾಂತರ ಬಿಲ್ ಆಗುತ್ತೆ. ಇಲ್ಲಿ ನಾವು 10-20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೊಳಕ್ಕೆ ಒದ್ದಾಡ್ತೀವಿ ಅಲ್ಲ, ಅದನ್ನ ಹಾಸ್ಪಿಟಲ್ ಆಗ್ತಾ ಇದ್ವಿ ಹೊರಗಡೆ ತಿಂದು. ಅದೇ ಪ್ರಾಬ್ಲಮ್ ರೀ. ಓಕೆ. ಏನು ಮಾಡ್ತೀರಿ ನೀವು? ನಾನು ಡಿಸೈನರ್ ರೀ, ಆರ್ಟಿಸ್ಟ್. ಹೌದಾ? ಓಕೆ. ಹೆಂಗಿದೆ ನಿಮ್ಮದು ಪ್ರೊಫೆಷನ್? ಚೆನ್ನಾಗಿದೆಯಾ? ಯಾ. ಓಕೆ. ಈಗ ನೋಡಿ, 150 ರೂಪಾಯಿ ಹೀರೆಕಾಯಿ ಅಂತ ಹೇಳಿದ್ರಿ, ನಮಗೊಂದು 50 ರೂಪಾಯಿ ಹೊರಗಡೆ ಸಿಕ್ಬಿಡುತ್ತದು. ಇಲ್ಲಿ 100 ರೂಪಾಯಿ ಎಕ್ಸ್ಟ್ರಾ ಇದೆ ಅಲ್ವಾ? ಈಗ ಇದನ್ನೇ ತಗೊಳ್ಳೋದಾದ್ರೂ ಇದು ಕೂಡ ನಮಗೆ ಹೊರಗಡೆ ಎಷ್ಟಕ್ಕೆ ಸಿಗುತ್ತೆ? 100-120 ರೂಪಾಯಿಗೆ ಸಿಗುತ್ತೆ ಅಲ್ವಾ? ಡಬಲ್ಲೇ ಆಗೋಯ್ತಲ್ಲ ರೇಟ್ ಇದು. ಹೌದ್ರಿ ಸರ್, ಇದು ಸಾವಯವ ಕೃಷಿ ರೀ ಸರ್. ಇದು ನಾಟಿ ರೀ. ಇದು ಎಷ್ಟು ದಿನ ಇಟ್ಟರು ಏನೂ ಆಗಲ್ರಿ ಇದಕ್ಕೆ. ಇಲ್ಲಾಂದ್ರೆ ಮಿನಿಮಮ್ 2 ವರ್ಷ ಇಟ್ಟರು ಅದು ಬುರ್ಬುರ್ ಅಂತಾರೆ ನೋಡ್ರಿ, ಅದು ಯಾವುದು ಬರೋದೇ ಇಲ್ರಿ. ಕೆಟ್ಟೋಗುತ್ತೆ, ಇದು ಕೆಟ್ಟೋಗೋದಿಲ್ಲ. ಸೊ ನಿಮ್ಗೆ ಜಾಸ್ತಿ ದುಡ್ಡು ಕೊಟ್ಟರು ಒಳ್ಳೇದು ಸಿಗುತ್ತೆ ಅಂತ ಹೇಳ್ತಿದ್ದೀರಿ. ಓಕೆ. ಈಗ ಬಂದವರೆಲ್ಲ ಗ್ರಾಹಕರು ಏನು ಇದು ರೇಟ್ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡ್ತಾರಾ ಹೇಗೆ? ಒಂದೊಂದ್ಸಲ ಕೇಳ್ತಾರೆ ಏನು ಇಷ್ಟೊಂದು ರೇಟಾ ಅಂತ ಹೇಳಿದಾಗ ನಾವು ಬಿಡಿಸಿ ಹೇಳ್ತೀವ್ರಿ, ಈ ತರ ಎಲ್ಲ ಕಷ್ಟ ಆಗಿದೆ ಅಲ್ಲಿಂದ ತಗೊಂಡ್ ಬಂದಿರೋದು ಅಂತಂದಾಗ ಹೌದು ಅನ್ಕೊಂಡು ಒಬ್ಬೊಬ್ರು ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ, ಒಬ್ಬೊಬ್ರು ಬೇಡ ಅಂತಾನೂ ಹೋಗಿದಾರಿ. ಹಂಗೆ ಇದಾರಿ. ಈಗ ಬಿಸ್ನೆಸ್ ಎಷ್ಟಾಗ್ತದೆ ನಿಮ್ದು? ಆಗುತ್ತೆ ರೀ ಸರಿ, ಒಂದೊಂದ್ಸಲ ಒಂದು ವಾರಲ್ಲಿ 6,000-7,000 ರೂಪಾಯಿ ಮಾಡ್ತಾರೆ ಒಬ್ಬೊಬ್ರು. 6,000-7,000 ಇಲ್ಲಿ ಮಾಡಿರೋರೆಲ್ಲ ಹೆಚ್ಚು ಕಡಿಮೆ ಅಷ್ಟು ಮಾಡ್ತಾರೆ. ಎಷ್ಟು ಗಂಟೆಯಲ್ಲಿ? ಅಂದ್ರೆ ಬೆಳಗ್ಗೆ 10 ಗಂಟೆಯಿಂದ 4 ಗಂಟೆವರೆಗೂ. ಓಕೆ. 6,000-7,000 ಎಲ್ಲರಿಗೂ ಆಗ್ತದೆ. ಆಗುತ್ತೆ ರೀ ಸರ್. ಓಕೆ. ಅದೇ ರೀ, ಮಂತ್ ಎಂಡ್ ಅಲ್ಲಿ ಕಡಿಮೆ ರೀ. ನಾವು ನಮ್ಗೆ ಗೊತ್ತಾಗ್ತಿದೆ ರೀ ಇವಾಗ ಜನ ಕಡಿಮೆ ಬರ್ತಾರೆ ಈ ಟೈಮಲ್ಲಿ ಅಂದಾಗ ನಾವು ಸ್ವಲ್ಪ ಕಡಿಮೆ ತಗೊಂಡ್ ಬರ್ತೀವಿ ರೀ. ಅವಾಗ ನೀವೇ ಹುಷಾರಾಗ್ಬಿಡ್ತೀರಿ. ಉಳಿತು ಅಂದ್ರೆ ಏನ್ ಮಾಡ್ತೀರಿ? ಉಳಿತಂದ್ರೆ ಇಲ್ಲಿ ರೂಮ್ ಇದೆ ರೀ, ರೂಮಲ್ಲಿ ಇಟ್ಟು ಹೋಗ್ತೀರಿ ಇವೆಲ್ಲ. ಹೌದಾ? ಅದಕ್ಕೂ ತರಕಾರಿ ಎಲ್ಲ ಇವತ್ತೇ ಮಾರ್ತೀವ್ರಿ, ತರಕಾರಿ ಇಡಲ್ಲ, ಸ್ಟಾಕ್ ಇರೋದಷ್ಟೇ. ಹಾಗಾದ್ರೆ ಚೆನ್ನಾಗಿ ನಡೆದಿದೆ. ಮುಂದೆ ಏನ್ ಕನಸುಗಳಿದೆ ನಿಮ್ದು? ಅದೇ ಕೃಷಿ ಮಾಡ್ತಾ ಇದೀವ್ರಿ, ಕೃಷಿನೇ ಮಾಡ್ಬೇಕು ಅನ್ನೋದಿದೆ ರೀ. ಒಂದ್ ಕಡೆ B.Ed, ಹಾ ರೀ, ಇನ್ನೊಂದ್ ಕಡೆ ಕೃಷಿ, ಯಾವ್ದನ್ನ ಆಯ್ಕೆ ಮಾಡ್ಕೋತೀರಿ ಮುಂದೆ? ಎರಡನ್ನೂ ಆಯ್ಕೆ ಮಾಡ್ಕೋತೀನಿ. ಹೇಗೆ ಮ್ಯಾನೇಜ್ ಮಾಡ್ತೀರಿ? ಈಗ ಮಾಡ್ತಾ ಇದೀವಲ್ರಿ ಸರಿ, ಸಾಟರ್ಡೆ ಸಂಡೇ ರಜೆ ಇರ್ತದ್ರಿ, ಈ ಕಡೆ ಬರ್ತೀವಿ. ನಾನು ಒಬ್ಳೆ ಮಾಡಲ್ಲ, ನನ್ನ ಜೊತೆಗೆ ಅಮ್ಮ ಇದಾರಿ, ಅಕ್ಕ ಇದಾರಿ, ಅಣ್ಣ ಅದಾರಿ. ಇಡೀ ದಿನ ಎಲ್ಲ ಅವ್ರ ಜೊತೆ ಕೆಲಸ ಮಾಡೋದು, ಬರುವಾಗಾದ್ರೆ ಇದು ತಗೊಂಡ್ ಬರೋದು ಮಾಡ್ತೀನಿ. ಹೌದಾ? ಈಗ ನೋಡಿ, ಮಾರುಕಟ್ಟೆ ತುಂಬಾ ಸಮಸ್ಯೆ ಎಲ್ರಿಗೂ ಕಾಡ್ತಾ ಇದೆ. ನೀವೊಂದು ಮಾರುಕಟ್ಟೆನ ಗುಟ್ಟು ಕಂಡಿಡ್ಕೊಂಡಿದ್ದೀರಿ ಅಂತಾನೆ ಹೇಳ್ಬೇಕು. ರೈತರು ಯಾರನ್ನ ಕೇಳಿದ್ರು ಬೆಲೆ ಇಲ್ಲ ನಮ್ಮ ಬೆಳೆಗೆ ಅಂತ ಮಾತಾಡ್ತಾರೆ. ಪರಿಹಾರ ಏನು ಅಂತೀರಿ ಅದಕ್ಕೆ? ಅಂದ್ರೆ ಅವ್ರು ಸರಿಯಾಗಿ ಯಾವ ರೀತಿ ಬೆಳಿತಾರ ನೋಡ್ರಿ, ಅದ್ರ ಮೇಲೆ ಬೆಳೆ ಪರಿಹಾರ ಅಂತ ಹೇಳ್ಬೋದ್ರಿ. ಆಮೇಲೆ ಅವರು ಕೆಮಿಕಲ್ ಹಾಕ್ಬಿಟ್ಟು ನಾವು ಬೆಳೆದಿರೋ ಬೆಳೆಗೆ ಬೆಲೆ ಇಲ್ಲ ಅಂದ್ರೆ ಅದು ಬೆಲೆನೇ ಇರಂಗಿಲ್ರಿ. ಹೇಳ್ಬೇಕ್ರಿ, ಈ ರೀತಿ ಬೆಳೆದಿದೀವಿ, ಇದೇ ರೀತಿ ಹಾಕಿದೀವಿ, ಸಾವಯವ ಕೃಷಿ ಮಾಡಿದ್ವಿ ಅಂದಾಗ ಅದು ಬೆಲೆ ಸಿಕ್ಕೇ ಸಿಗುತ್ತೆ ರೀ ಸರಿ. ಈಗ ನಿಮ್ದು ಸಣ್ಣ ಇಳುವರಿ ಪರವಾಗಿಲ್ಲಮ್ಮ, ದೊಡ್ಡ ದೊಡ್ಡ ರೈತರಿದ್ದಾರೆ, ತುಂಬಾ ಭೂಮಿ ಇರೋರು ಇದ್ದಾರೆ, ಅವರು ತುಂಬಾ ದೊಡ್ಡ, ಈಗ ನೀವು ಚಿಕ್ಕದಾಗಿ ಬೆಳೆದ್ರೆ ಅದನ್ನ ಮಾರುಕಟ್ಟೆ ಮಾಡೋ ಶಕ್ತಿ ನಿಮಗೆ ಇದೆ. ಈಗ 1000 ಕ್ವಿಂಟಲ್ 100 ಕ್ವಿಂಟಲ್ ಬೆಳೆಯೋರು ಇರ್ತಾರೆ, ಅವ್ರಿಗೆ ಮಾರುಕಟ್ಟೆ ಹೇಗೆ ಅಂತೀರಿ? ಅವರಿಗೆ APMC ಇದ್ರಲ್ಲಿ ಸಿಗುತ್ತಲ್ರಿ ಸರ್. ಅವಾಗ ಇಲ್ಲಿ ಸ್ಟ್ರೇಟ್ ಸಿಗಲ್ವೇ ಅವ್ರಿಗೆ? ರೇಟ್ ಸಿಗಲ್ರಿ ಸರಿ, ಅವ್ರಿಗೆ ಕಡಿಮೆ, ಸ್ವಲ್ಪ ಲಾಸ್ ಆಗ್ಬೋದ್ರಿ ಅವ್ರಿಗೆ. ಅಂದ್ರೆ ನಾನು ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಗುಂಪುಗಳಲ್ಲಿ ಈ ಥರದ ಚರ್ಚೆಗಳು ಏನಾದರೂ ನಡೆದಿದೆಯಾ? ಯಾಕಂದ್ರೆ ಭಾರತ ಕೃಷಿ ನೆಚ್ಚಿಕೊಂಡ ದೇಶ ನಮ್ದು ಅಲ್ವಾ? ಕೃಷಿ ಆಧಾರಿತ ದೇಶ. ಹಾಗಾಗಿ ಇದು ಬರೀ ಯಾವುದೋ ಸಣ್ಣ ಇಳುವರಿಗಳಿಗೆ ಮಾತ್ರ ಇದು ಸಾಧ್ಯ ಆಗ್ತದೆ, ದೊಡ್ಡ ಇಳುವರಿವರೆಗೆ ಏನು ಮಾಡೋಣ? ಯಾಕಂದ್ರೆ ನೀವೆಲ್ಲ ಓದ್ದವ್ರು ಇದ್ದೀರಿ, ಆ ಥರದ ಚರ್ಚೆಗಳು ಏನಾದರೂ ಮುಂದಿನ ಇದಕ್ಕೆ ನಡೆದಿದೆಯಾ ಅಂತ? ಹಂಗ ನನ್ಗನ್ಸ್ ಮಟ್ಟಿಗೆ ಸರಿ, ದೊಡ್ಡ ದೊಡ್ಡ ಭೂಮಿ ಇರೋರು ಅವ್ರಿಗಿರೋದು 2 ಮಕ್ಕಳು, ಅಷ್ಟು ಭೂಮಿ ಯಾಕೆ ಬೇಕು ಅವರಿಗೆ ಅಂತ. ಸಣ್ಣ ಸಣ್ಣ ಬಡ ಮಕ್ಕಳಿಗೆ ಅವ್ರಿಗೆ ಒಂಚೂರು ಭೂಮಿ ಕೊಟ್ರೆ ಅವ್ರ ಹೊಲದಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಸ್ವಲ್ಪ ಆದಾಯ ಆಗುತ್ತಲ್ರಿ. ಇವ್ರು ಭೂಮಿ ಕೊಡಕ್ ಆಗಲ್ಲ, ಯಾಕಂದ್ರೆ ಇದು ನಂದು ಹಿರಿಯರ ಆಸ್ತಿ ಅಂತ ಇರ್ತಾರಿ, ಅದಕ್ಕೆ ಕಷ್ಟ ಆಗ್ತಿರೋದ್ರಿ ಅವ್ರಿಗೆ. ಬಡವರಿಗೆ ಸಹಾಯ ಮಾಡಿದ್ರೆ ಭೂಮಿ ಯಾರು ಸಹಾಯ ಮಾಡಲ್ಲ, ತಲೆನೇ ಹೋಗ್ತೋಕರಿ, ಭೂಮಿ ಮಾತ್ರ ಬಿಟ್ಕೊಡಲ್ಲ ಅಂತಾರಿ. ಏನಮ್ಮ ಎಲ್ಲಿಗೆ ಹೇಳ್ಬಿಟ್ಟೆ, ಇದು ಸಾಧ್ಯ ಅಂತ. ಬಟ್ ಒಂದು ಸಾಧ್ಯ ಇದೆ ನೀನ್ ಹೇಳೋದ್ರಲ್ಲಿ, ಬಡವರಿಗೆ ಭೂಮಿ ಹೆಂಗ್ ಕೊಡ್ಬೋದು ಅಂದ್ರೆ, ಅಯ್ಯ ನೀನು ಬೆಳಿ, ನನಗೂ ಒಂಚೂರು ಕೊಡು. ಹೌದು, ಅದೇ ಹೇಳ್ತಿರೋದ್ರಿ ನಾನು, ನೀವು ಬೆಳಿ ನಾವು ಬೆಳಿತೀವಿ ಅಲ್ವಾ? ಸಾವಯವ ಬೆಳಿರಿ ಅಲ್ವಾ? ಇಲ್ಲ ಅದೇ ಜಮೀನ್ದಾರರು ಏನ್ ಮಾಡ್ಬೇಕು, ವರ್ಷಕ್ಕೆ 2 ಎಕರೆ ಪ್ರಯತ್ನ ಮಾಡ್ಕೊಂಡು ಹೋದ್ರು ಕೂಡ ನಿಮ್ದು ಎಲ್ಲ ಸಾವಯವ ಆಗೋ ಸಾಧ್ಯತೆಗಳಿದೆ ಅಂತ ಕೂಡ ಹೇಳ್ಬಹುದಾ ಅಲ್ವಾ? ಹಂಗ ಈಗ ನಿಮ್ಮವರೇ ಬೇರೆ ಜಮೀನ್ ತಗೊಂಡ್ ಮಾಡ್ತಿದ್ರಿ ಅಂತ ಹೇಳಿದ್ರಿ, ಹೇಗಿದೆ ಅವ್ರದ್ದು ರೆಸ್ಪಾಂಡ್?
ಅವರು ಹೇಳಿದಾರೆ ಇಷ್ಟು ಇದಕ್ಕೆ ಇಷ್ಟು ಕೊಡಬೇಕು ಅಮೌಂಟ್ ಅಂದ್ರೆ ಅಷ್ಟು ಕೊಟ್ಟು ಇವರೆಲ್ಲ ಲೀಸಿಗೆ ತಗೊಂಡಾರಿ. ಒಂದೊಂದ್ಸಲ 5,000 ತಗೊಂಡಾರಿ, 6,000 ತಗೊಂಡಾರಿ ವರ್ಷಕ್ಕೆ. ಹಾ ರೀ, ವರ್ಷಕ್ಕೆ 1 ಎಕರೆಗೆ ಹೌದ್ರಿ. 5,000 6,000 ತಗೋತಾರೆ. ಬಟ್ ಇನ್ನೊಂದು ಹೇಳಿ, ಆಲ್ರೆಡಿ ಕೆಮಿಕಲ್ ಹಾಕಿ ಕೆಟ್ಟೋಗಿರುವಂತ ಭೂಮಿನ ನೀವು ಇಲ್ಲಿಲ್ರಿ ಅಂತ ಭೂಮಿ ತಗೊಂಡಿಲ್ರಿ ಇವರು. ಸಾವಯವ ಕೃಷಿ ಯಾರು ಮಾಡ್ತಿದಾರ ನೋಡ್ರಿ ಅವರಲ್ಲಿ ಅಂತ ಭೂಮಿ ಮಾತ್ರ ತಗೊಂಡಿರೋದ್ರಿ ಇವರು. ಹೌದಾ? ಹೆಚ್ಚು ಕಡಿಮೆ ನಮ್ ಬಿಜಾಪುರದಾಗ ಅಷ್ಟು ಕೆಮಿಕಲ್ ಹಾಕಲ್ರಿ ಸರಿ. ಜವಾರಿ ಅಂದ್ರೆ ಫುಲ್ ಜವಾರಿ ಇರ್ತೈತ್ರಿ ಬಿಜಾಪುರದಾಗ. ಎಲ್ಲೋ ಒಬ್ಬೊಬ್ರು ದೊಡ್ಡವ್ರು ಏನ್ ಹೇಳಿದ್ರಿ ನೋಡ್ರಿ, ಜಮೀನ್ದಾರ್ ಪದ್ಧತಿಗಿರೋರು ಮಾತ್ರ ಕೆಮಿಕಲ್ ಹಾಕಿ ಬೆಳಿತಾರಿ, ಅವ್ರದ್ದು ಲಾಸ್ ಆಗ್ತದೆ. ಸಣ್ಣ ರೈತರು ಯಾರು ಮಾತ್ರ ಕೆಮಿಕಲ್ ಹಾಕಲ್ಲ. ಓಕೆ. ನಿಮ್ಮನ್ನ ನೋಡಿ ಏನ್ ಬದಲಾವಣೆ ಆಗಿದೆ ನಿಮ್ಮೂರಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ, ನಿಮ್ಮ ಅಕ್ಕಪಕ್ಕದ ರೈತರಲ್ಲಿ? ನಮ್ಮ ರೈತರಲ್ಲಿ ಜಾಸ್ತಿ ಬೆಳವಣಿಗೆ ಆಗಿದೆ ರೀ ಸರ್. ಎಲ್ಲರೂ ಇವಾಗ ಮುಂಚೆ ಕೆಮಿಕಲ್ ಹಾಕ್ತಿದ್ರು, ಇವಾಗ ಕೃಷಿನ ಸಾವಯವ ಕೃಷಿ ಮಾಡೋಮಿ ಜಾಸ್ತಿ ಸೇಲ್ ಆಗುತ್ತೆ ಅನ್ನೋದ್ರಲ್ಲೇ ಇದಾರ್ರಿ. ನಿಮ್ಮನ್ನ ನೋಡಿ ಆ ಸ್ಫೂರ್ತಿ ಬಂದಿದ್ಯಾ ಅವ್ರಿಗೆ? ಸರ್ ಬಂದಿದೆ ರೀ. ಓಕೆ. ಹಾ ಹಾ ಹಾ. ಏ ಅದ್ಭುತಮ್ಮ. ನಾನು ಜೊತೆಗೆ ಇಷ್ಟು ದಿನ ನಾವು ಬರೀ ಹೆಣ್ಮಕ್ಳು ಗುಂಪಿತ್ತು, ಇವಾಗ ಪುರುಷರದ್ದು ಒಂದು ಗುಂಪು ಮಾಡೋಣ ಅಂತ ಹೇಳ್ತಿದ್ದಾರೆ. ಹೌದಾ? ನೋಡ್ಬಿಟ್ಟು ವಾ, ವೆರಿ ಗುಡ್. ಹಾ ಹಾ, ಓಕೆ. ಒಳ್ಳೆ ಬೆಳವಣಿಗೆ ಅಲ್ಲ ಅದು. ಸೊ ಇನ್ನೊಂದಿಷ್ಟು ಬಲ ನಿಮಗೂ ಬರುತ್ತೆ, ಅವ್ರಿಗೂ ಬರುತ್ತೆ. ನಮ್ಮ ಕಡೆ ಸಂತೆ ಅಂತೀವಿ ಇದಕ್ಕೆ. ನಮ್ಮಲ್ಲಿ ಫಾರ್ಮರ್ಸ್ ಮಾರ್ಕೆಟ್ ಅಂತ ಹೇಳ್ತೀವಿ. ಫಾರ್ಮರ್ಸ್ ಮಾರ್ಕೆಟ್ ಹೇಳ್ರಿ. ಇಲ್ಲಿ ಫ್ಲೋರಿಡಾದಿಂದ ಬಂದಿರೋದು. ಹಾ, ಫ್ಲೋರಿಡಾದಿಂದ. ಹೌದಾ? ಇಲ್ಲಿ ರಜೆಗೆ ಬಂದಿರೋದು. ಬಟ್ ಅದೇ ನಮ್ಮಲ್ಲೂ ಸೇಮ್ ಹಿಂಗೆ ಇರುತ್ತೆ. ಅಲ್ಲಿ ನಿಂಗೆ ಇರುತ್ತಾ? ಸಾವಯವ ಸಿಗುತ್ತಾ? ಅಂದ್ರೆ ಅಲ್ಲೂ ಫ್ರೆಶ್ ಸಿಗುತ್ತೆ, ಬಟ್ ನಮ್ಮ ದೇಶದ ಕಡಿಮೆ ಸಿಗುತ್ತೆ. ಕಡಿಮೆ ಸಿಗುತ್ತೆ, ಬಟ್ ಬೇರೆ ದೇಶದ ಸಿಗುತ್ತೆ. ಹಾ, ಅಂದ್ರೆ ಅವ್ರ ದೇಶದ್ದು ಏನೇನು ಇರುತ್ತೆ ಎಲ್ಲ ಸಿಗುತ್ತೆ. ಬಟ್ ಹೀಗೆ ಇರುತ್ತೆ. ಈ ಏನು ಅಲ್ಲಿದು ಇಲ್ಲಿದು ವ್ಯತ್ಯಾಸ ಹೇಳೋದಾದ್ರೆ ಏನು ಹೇಳ್ತೀವಿ? ಇದು ನಮ್ಮ ದೇಶದ ಫ್ರೆಶ್ ಇದೆ, ಅವ್ರದ್ದು ಸ್ವಲ್ಪ ಕೆಮಿಕಲ್ಸ್ ಹಾಕಿ ಬೆಳೆಸಿರ್ತಾರಲ್ಲ, ಸ್ವಲ್ಪ ಸೈಜ್ ಎಲ್ಲ ಬಿಗ್ ಇರುತ್ತೆ. ಬೇರೆನೇ ಟೇಸ್ಟ್ ವೈಸ್ ಎಲ್ಲ ನಮ್ದು ಬಂದಷ್ಟು ಟೇಸ್ಟ್ ಇರಲ್ಲ. ನಾನೇನು ಹೇಳ್ತೀನಿ, ಬರೀ ರಾಗಿ ಕಣ ಇಲ್ಲಿ ಬೆಂಗಳೂರಲ್ಲಿ ಮಾತ್ರ ಆಗಿದೆ. ನಿಮ್ಮ ಊರುಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಕೂಡ ಇಂಥದ್ದು ಆಗಬೇಕಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು, ಅಲ್ವಾ? ನೀವು ಒಂದಿಷ್ಟು ಗುಂಪು ಮಾಡಿಕೊಂಡು, ಇದು ವಾರಕ್ಕೆ ಒಂದ್ಸಲ ಆಯ್ತು, ವಾರಕ್ಕೆ 7 ದಿವಸವೂ ಇವು ನಡೆದ್ರೆ ಬೇರೆ ಬೇರೆ ಊರುಗಳಲ್ಲಿ ನಿಮ್ಗೆ ಆ ಅವಕಾಶಗಳು ಕೂಡ ಸಿಗುತ್ತೆ. ಸಿಕ್ಕರೆ ಅನುಕೂಲ ಆಗುತ್ತೆ ರೀ ನಮಗೂ, ಅಲ್ವಾ? ಅಂದ್ರೆ ಮಾರುಕಟ್ಟೆ ನಾವೇ ನಿರ್ಮಾಣ ಮಾಡ್ಕೋಬೇಕು, ನಾವೇ ಜಾಗ ಕೂಡ ನಿರ್ಮಾಣ ಮಾಡಬೇಕು, ಅಲ್ವಾ? ಬೇರೆ ಯಾರು ಮಾಡ್ಕೊಡ್ತಾರಂತ ಕಾಯೋದಕ್ಕಿಂತ ಇಲ್ಲಿ ನೋಡಿ ಬಹಳ ಈಸಿ. ಪುಣ್ಯಾತ್ಮರು ಇಲ್ಲಿ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೇನು ಹೇಳ್ತೀರಿ ಇಲ್ಲಿ ಆಯೋಜಕರಿಗೆ? ಅಲ್ಲಿ ನಮ್ಗೆ ಭಾಳ ಖುಷಿ ಆಗಿದೆ ರೀ ಸರಿ. ಇಲ್ಲಿ ಇಲ್ಲಾಂದ್ರೆ ನಮ್ದು ಒಕ್ಕೂಟದಲ್ಲಿ ಒಂಟಿ ಮಹಿಳೆಯರೇ ಜಾಸ್ತಿ ರೀ. ಅವ್ರಿಗೆ ಒಂಟಿ ಮಹಿಳೆಯರಿಗೆ ಬದುಕು ಕೊಟ್ಟಂತ ರಾಗಿ ಕಣ ಅಂತ ಹೇಳ್ಬೇಕ್ರಿ. ಅಂದ್ರೆ ಟೀಮಲ್ಲಿ ಇರೋರೆಲ್ಲ ಒಬ್ಬೊಬ್ಬರೇ ಇದ್ದಾರೆ, ಕೃಷಿ ಮಾಡೋರವ್ರಿಗೆಲ್ಲ ಅನುಕೂಲ ಆಗಿದೆ, ನಮಗೂ ಅನುಕೂಲ ಆಗಿದೆ ರೀ ಸರ್. ನಾನು B.Ed ಓದ್ತಾ ಇದ್ದೀನಿ ಅಂದರೆ ನಂದು 1.5 ಲಕ್ಷ ರೂಪಾಯಿ B.Ed ಪೇಮೆಂಟ್ ಇದರಿಂದನೇ ನಾನು ಅಲ್ಲಿ ಅಡ್ಮಿಷನ್ ಮಾಡ್ತಿರೋದ್ರಿ. ಅನುಕೂಲ ಆಗಿದೆ. ಹೌದಾ? ವೆರಿ ಗುಡ್. ಓಕೆ. ನೀವೇ ದುಡಿದು ನೀವೇ ಓದ್ತಾ ಇದ್ದೀರಿ. ಓಕೆ. ಒಂಟಿ ಮಹಿಳೆ ಅಂತ ಹೇಳಿದ್ರಿ, ಏನ್ ಸಮಸ್ಯೆ? ಯಾಕೆ ಹಂಗೆ? ಏನು ಒಬ್ಬೊಬ್ರು ಗಂಡ ತೀರು ಹೋಗಿದವ್ರು ಅದಾರಿ, ಆ ರೀತಿ ಇರೋರು ಅದಾರಿ ಸರಿ. ಓಕೆ. ಅಂಥವ್ರು ಕೂಡ ಇಲ್ಲಿ ಹೆಲ್ಪ್ ಆಗಿದೆ. ಒಂದು ಕೆಲಸ ಮಾಡೋಣ, ನಾನು ಬಿಜಾಪುರಕ್ಕೆ ಬರ್ತೀನಿ, ಒಡಲದಲ್ಲಿ ಮಹಿಳಾ ಒಕ್ಕೂಟ ಒಂದ್ಸಲ ನಿಮ್ಮ ಸಮೂಹ ಎಲ್ಲರೂ ಸೇರ್ರಿ, ಹೊಲದಲ್ಲಿ ನಿಮ್ಮ ಇಂಟರ್ವ್ಯೂ ಮಾಡೋಣ, ಏನೇನು ಬೆಳಿತೀರಿ ಅಂತ ನೇರವಾಗಿ ತೋರ್ಸೋಣ, ಅಲ್ವಾ? ಅದು ಒಂದು ಒಳ್ಳೆ ಕತೆ ತೋರ್ಸೋಣ ಜನಕ್ಕೆ. ಗೆಳೆಯರೇ, ರಾಗಿ ಕಣಕ್ಕೆ ಬಂದಾಗ ನೋಡಿ ಮೇಡಮ್ ಅವ್ರು ಸಿಗ್ತಾರೆ. ಇನ್ನೊಂದ್ಸಲ ಹೆಸರು ಹೇಳಿ. ಲಕ್ಷ್ಮೀ ದ್ರಾವಿಡ. ಲಕ್ಷ್ಮಿ. ಇದು ಇರುತ್ತಲ್ವಾ ನಿಮ್ದು? ವರ್ಷದ 12 ತಿಂಗಳು ಬರ್ತೀರಲ್ಲ? ಬರ್ತೀರಿ ನೋಡಿ. ಇವ್ರದೆಲ್ಲ ಪರ್ಚೇಸ್ ಮಾಡಿ. ಯಾಕೆ ಕಾಸ್ಟ್ಲಿ ಅಂತ ಅವ್ರು ಆಲ್ರೆಡಿ ಹೇಳಿದ್ದಾರೆ. ಸಾವಯವ ಬೆಳೆಯೋದ್ರಿಂದ ಅದು ಒಂಚೂರು ಕಾಸ್ಟ್ಲಿ ಆಗೇ ಆಗ್ತದೆ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಬೆಂಬಲಿಸಿ ಎಲ್ಲೆಲ್ಲೋ ಖರ್ಚು ಮಾಡ್ತಾ ಇರ್ತೀವಿ. ಸೊ ಇಂಥದ್ದು ಆರೋಗ್ಯಕರ ಫುಡ್ಡು ನಮಗೆ ಸಿಗೋದ್ರಿಂದ ಮತ್ತು ಅವು ಕೆಡೋದಿಲ್ಲ, ಹಾಗಾಗಿ ಇದನ್ನು ತೊಗೋಬೋದು. ಬನ್ನಿ ಮುಂದಿನ ಕತೆಗೆ ಹೋಗೋಣ. ಮತ್ತೇನು ಸಿಗುತ್ತೆ? ರಾಗಿ ಕಣದಲ್ಲಿ ಕತೆಗಳು ಮುಂದುವರಿತಾ ಇದೆ. ಬಿಜಾಪುರಕ್ಕೆ ಹೋಗಿ ಇವ್ರು ಏನೇನು ಬೆಳೀತಾರೆ ಸಾವಯವ ಅದನ್ನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಹಾಗಾಗಿ ಕಾಯ್ತಾ ಇರಿ. ಇವ್ರದ್ದೊಂದು ಅದ್ಭುತವಾದ ವಿಡಿಯೋ ಬದುಕಿನ ಬುತ್ತಿಯಲ್ಲಿ ಬಂದೇ ಬರುತ್ತೆ. ಬನ್ನಿ ಮುಂದಿನ ಕತೆಗೆ ಹೋಗೋಣ. ಮೇಡಮ್ ನಮಸ್ತೆ. ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಆ್ಯಕ್ಚುಲಿ ಮಾರುಕಟ್ಟೆ ಭಾಳ ಇಂಪಾರ್ಟೆಂಟ್. ಆಮೇಲೆ ಮೌಲ್ಯವರ್ಧನೆ ಮಾಡಬೇಕು. ರೈತರು ಎಷ್ಟು ಸಾಧ್ಯವೋ ಅಷ್ಟು ಮನೆಯವರೆಲ್ಲ ಸೇರಿ ಮಾರಾಟ ಮಾಡೋದನ್ನು ಕಲಿಬೇಕು. ರೈತ ಯಾವತ್ತು ತಕ್ಕಡಿ ಮನೆಯಲ್ಲಿ ಇಟ್ಕೊಂತಾನೋ ಅವತ್ತು ಅವನು ಉದ್ಧಾರ ಆದ ಅಂತ ಲೆಕ್ಕ. ಇನ್ಯಾರನ್ನೂ ಕಾಯಕ್ಕೆ ಹೋಗಬೇಡಿ, ಯಾರೂ ಬರೋದಿಲ್ಲ. ನಮ್ಮ ಬೆಲೆಗೆ ನಾವೇ ಬೆಲೆ ತಂದ್ಕೋಬೇಕು ಅನ್ನೋದನ್ನು ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮನೆಯಲ್ಲೇ ಕೂತಿದ್ರೆ ಇವರು ನೋಡ್ರಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೆ 2,000 ರೂಪಾಯಿ ದುಡಿತಾರಂತೆ. ಯಾರಿಗಿದೆ ಅಲ್ವಾ? ಹಾಗಾಗಿ ಕಷ್ಟಪಟ್ಟರೆ ಇದೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಇಲ್ಲಿಗೆ ಮುಗಿಸ್ತೀನಿ. ಬನ್ನಿ ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.